ನಮ್ಮ ಸಮುದಾಯದವರು ಮೇಲೆ ಬರಬೇಕು. ಮೂಲಭೂತ ಅವಶ್ಯಕತೆ ನಾವು ಹೇಳ್ಕೊಳ್ಳೋದಾದ್ರೆ ನಮ್ಮ ಸಮುದಾಯದ ಹತ್ರ ನಾವು ಹೇಳಬೇಕಾಗುತ್ತೆ. ಈಗ ನಮ್ಮ ಮಠದಲ್ಲಿ ಮಠಾಧಿಪತಿಗಳಿಗೆ ನಾವು ಹೇಳಿದಾಗೆ ಈಗ ಅರ್ಚಕರ ಸಂಘದ ಪರವಾಗಿ ಬ್ರಾಹ್ಮಣರ ಎಲ್ಲ ಅರ್ಚಕರು ಇದ್ದಾರೆ. ಆದರೆ ನಾವು ನಮ್ಮ ಸಚಿವರಿಗೆ ಹೇಳೋದು ದಿನೇಶ್ ಗುಂಡೂರಾವ್ ಈ ಕಾರ್ಯಕ್ರಮ ಮಾಡಬೇಕು, ಅರ್ಚಕರೆಲ್ಲ ಸಂಘಟಿತರಾಗಬೇಕು. ನಮಗೇನಾಗುತ್ತೆ ಅಂದರೆ ಈ ಸಿ ವರ್ಗದ ದೇವಸ್ಥಾನದಲ್ಲಿ ಅವರು ನಮಗೇನು ಸಂಬಳ ಕೊಡಲ್ಲ. ನಾವು ಪೂಜೆ ಮಾಡಿದ್ದು ನಾವು ಇದರಲ್ಲೇ ಕೊಡೋದು. ಅದು 5-6 ಸಾವಿರ ಕೊಡ್ತಾರೆ. ಅದು ಖರ್ಚಿಗೆ, ಪೂಜೆ ಖರ್ಚಿಗೆ ಅಂತ ಮಾತ್ರ ಕೊಡೋದು. ಅದು ಬಿಟ್ಟರೆ ನಿಮಗೆ ನಮ್ಮ ಜೀವನೋಪಾಯಕ್ಕೆ ಅಂತ ಏನು ಕೊಡಲ್ಲ. ನಾವು ಏನು ದೇವರ ಸೇವೆ ಅಂತ ಹೇಳಿ ಮಾಡ್ತೀವಿ. ನಮಗೆ ಈ ಬಗ್ಗೆ ಈ ಸಮಾರಂಭದಲ್ಲಿ ಮಾಡಿದ್ದು ನಮ್ಮ ಶಿವಕುಮಾರ್ ಬಂದಿದ್ದರು ಮತ್ತು ರಾಮಲಿಂಗ ಬೆಂಡಿ ಬಂದಿದ್ದರು. ಎಲ್ಲದನ್ನು ನಾವು ಹೇಳಿದ್ದೀವಿ ಮತ್ತು ಬರವಣಿಗೆ ಮೂಲಕನೂ ಕೊಟ್ಟಿದ್ದೀವಿ. ಅವರು ಇದನ್ನು ಮಾಡಿ ನಮ್ಮ ಬಗ್ಗೆ ಒಂದು ಒಳ್ಳೆ ಕಾಳಜಿ ವಹಿಸಿ ನಮಗೇನಾದರೂ ಒಳ್ಳೇದು ಮಾಡಿಕೊಡ್ಲಿ ಅಂತ ನಮ್ಮ ಇದು ಆಶಯ, ಸಂಘದ ಆಶಯ. ನಮ್ಮ ಅರ್ಚಕರಿಗೆ ಮತ್ತು ಸಂಘಕ್ಕೆ ದೇವಸ್ಥಾನಗಳಿಗೆ ಕೂಡ ಒಳ್ಳೇದು ಮಾಡಿ. ಮತ್ತು ನಮ್ಮ ಅರ್ಚಕ ಸಂಘಕ್ಕೆ ರಾಮಲಿಂಗ ರೆಡ್ಡಿಯವರೇ ಹಾಗಾಗಿ ಬರಬೇಕು ಅಂದರೆ ಕೋರಿಕೆ. ಆಮೇಲೆ ಮತ್ತೆ ಹಳ್ಳಿ ಕಡೆ ದೇವಸ್ಥಾನಗಳಿದೆ, ಸಿಗ್ರೇಟ್ ದೇವಸ್ಥಾನ, ಇದೆಲ್ಲ ಅನುಕೂಲಗಳೆಲ್ಲ ಇರ್ತವೆ. ಏನು ಇರೋದಿಲ್ಲ, ಅಂದರೆ ಅನುಕೂಲತೆಗಳು ಏನು ಇರೋದಿಲ್ಲ. ಮತ್ತು ಸೌಕರ್ಯಗಳೆಲ್ಲ ಬಡ ಅರ್ಚಕರು ಇರ್ತಾರೆ. ಮತ್ತು ಕೆಲವರು ಈಗ ನಾವೇ ಈಗ ಉದಾಹರಣೆಗೆ 4 ದೇವಸ್ಥಾನ ಪೂಜೆ ಮಾಡ್ತೀವಿ. ಹಳ್ಳಿ ಸಂಪ್ರದಾಯದಲ್ಲಿ ಇರ್ತದೆ ಅದು. ಅಂದರೆ ಈಗ ದಿನನಿತ್ಯ ಪೂಜೆ ಅಂತಲ್ಲ, ತಾಲೂಕು ಆಫೀಸಲ್ಲಿ ಹೋದಾಗ ಏನು ಹೇಳ್ತಾರೆ ಅಂದರೆ 4 ಈಗ ದಿನನಿತ್ಯ ಪೂಜೆ ಮಾಡಬೇಕು ಹಾಗೆ ಹೀಗೆ ಅಂತಲೇ ಹೇಳ್ತಾರೆ. ಹಾಗಿಲ್ಲ, ಅದು ಕೆಲ ಸಂಪ್ರದಾಯದಲ್ಲಿ ಈಗ ವರ್ಷಕ್ಕೆ 3 ಪೂಜೆದು ಇರುತ್ತೆ, ರೂಢಿ ಸಂಪ್ರದಾಯ ಇರುತ್ತೆ. ಈಗ ದಿನನಿತ್ಯ ಪೂಜೆದು ಇರುತ್ತೆ. ಹಾಗೆ 1-1.5 ಕಿಲೋಮೀಟ್ರು ಇಂಥ ಕಿಲೋಮೀಟರ್ ಪ್ರದೇಶ 4. ಈಗ ನಾನೀಗ 2 ದೇವಸ್ಥಾನ ತಗೊಳ್ತೀವಿ, ಇನ್ನು 2 ದೇವಸ್ಥಾನ ಪೆಂಡಿಂಗ್ ಇದೆ. ಹಾಗೆ ಸರ್ಕಾರ ಸ್ವಲ್ಪ ನಮ್ಮನ್ನು ಗಮನಿಸಬೇಕು. ಯಾಕೆಂದರೆ ನಾವು ಹೋಗಲಿಲ್ಲದ್ರೆ ದೇವಸ್ಥಾನ ಬಾಗಿಲಾಗಿದೆ. ನಮ್ಮದು ಸಚಿವ ಸಂಪುಟ ಇದಾದಾಗ ನಾವು ಅದನ್ನು ಇದು ಮಾಡ್ತೀವಿ ಅಂತ ಹೇಳಿದ್ವಿ, ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ದಯವಿಟ್ಟು ನಾವೆಲ್ಲ ನಿಬಂಧನೆಗಳು ನಿಮ್ದನ್ನ ಪರಿಹಾರ ಮಾಡಿಕೊಡ್ತೀವಿ, ನಿಮ್ದೇನೇ ಆಗುವಗಳಿದ್ರು ಎಲ್ಲ ಇದು ಮಾಡ್ಕೊಡ್ತೀವಿ ಅಂತೇಳಿ ಭಾರಿ ತುಂಬ ಹೃದಯದಿಂದ ಮಾಡ್ತೀವಿ. ನಮಗೆ ನಿಮ್ದು ಯಾವ ವಾಹಿನಿ? BNR TV ಕನ್ನಡ, TV 25 ಕನ್ನಡ. ನಮ್ಮದು ಎಲ್ಲ ಕಷ್ಟ ಸುಖ ಕೇಳಿದ್ದಾರೆ. ಮತ್ತು ಇದನ್ನು ತಲುಪಿಸೋ ವ್ಯವಸ್ಥೆ ಮಾಡಬೇಕು. ಎಲ್ಲರೂ ಅದಕ್ಕೆ ದೊಡ್ಡ ಮಟ್ಟದಲ್ಲಾಗಿರೋ ಒಂಚೂರು ಎಲ್ಲ ಅರ್ಚಕ ಬಾಂಧವರಿಗೂ ಎಲ್ಲ ಒಂದು ಮಾಧ್ಯಮದ ಮುಖಾಂತರ ಸಿ ಗ್ರೇಡ್ ದೇವಸ್ಥಾನನ ಎದುರಿಗೆ ತರಬೇಕು ಅಂತ. ಎ ಗ್ರೇಡ್ ನೋಡಿ ಪ್ರವಾಸಿ ಕೇಂದ್ರ ಆಗಿರುತ್ತೆ, ಜನ ನೋಡ್ತಾರೆ, ಹೋಗ್ತಾರೆ, ಬರ್ತಾರೆ. ನಾವು ಹಂಗಲ್ಲ, ಹಳ್ಳಿ ಮೂಲ ಸೌಕರ್ಯ ಸಿಗಬೇಕು. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಎಲ್ಲರ ಪರವಾಗಿ. ಥ್ಯಾಂಕ್ ಯು.